ಐ ಹೋಪ್ ಎಲ್ಲರೂ ಚೆನ್ನಾಗಿರೋ ಅಂತ ತಿಳ್ಕೊತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಸೊ ಪ್ಲೀಸ್ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ. ಸೊ ಇವತ್ತಿನ ತಮ್ನೈಲ್ ನೋಡಿ ಆಲ್ರೆಡಿ ತುಂಬ ಕ್ಯೂರಿಯಾಸಿಟಿಯಿಂದ ವಿಡಿಯೋನ ಓಪನ್ ಮಾಡಿರ್ತೀರಾ ಅಂತ ನನಗಂತೂ ಖಂಡಿತ ಗೊತ್ತು. ಸೊ ವಿಡಿಯೋನ ಮಿಸ್ ಮಾಡಿದಂತೆ ಎಂಡ್ ತನಕ ನೋಡಿ. ನನ್ನ ಅನುಭವನ, ನನ್ನ ಯೂಟ್ಯೂಬ್ ಜರ್ನಿನ, ನನ್ನ ಯೂಟ್ಯೂಬ್ ಸ್ಟೋರಿನ, ಯೂಟ್ಯೂಬ್ ಪೇಮೆಂಟ್ ಬಗ್ಗೆನೇ ನಾನು ಇವತ್ತು ಮಾತಾಡ್ತಿರೋವಂಥದ್ದು. ಪ್ರತಿಯೊಂದು ವಿಷಯ ನಾನು ಈ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ಖಂಡಿತ ಮಿಸ್ ಮಾಡಿದಂತೆಯೇ ವಿಡಿಯೋನ ಎಂಡ್ ತನಕ ನೋಡಿ ಪ್ಲೀಸ್. ಯಾರಾದರೂ ನ್ಯೂ ಯೂಟ್ಯೂಬರ್ಸ್ ಇದ್ದರೆ ಸೊ ನಿಮಗೂ ಕೂಡ ಹೆಲ್ಪ್ ಆಗ್ಬೋದು. ಸೊ ವಿಡಿಯೋನ ಸ್ಕಿಪ್ ಮಾಡಿದಂತೆ ಎಂಡ್ ತನಕ ನೋಡಿ. ಸೊ ನಾನು ಯೂಟ್ಯೂಬ್ ಪೇಮೆಂಟ್ ಬಗ್ಗೆ ನಿಮ್ಮ ಜೊತೆನೂ ಕೂಡ ಶೇರ್ ಮಾಡ್ಕೋತೀನಿ. ಸೊ ನನಗೆ ತುಂಬ ಎಕ್ಸೈಟ್ಮೆಂಟಲ್ಲಿದ್ದೀನಿ ಶೇರ್ ಮಾಡ್ಕೊಳ್ಬೇಕು ಅಂತ. ಇವಾಗ ಬೇಗ ಹೇಳ್ಬಿಡ್ತೀನಿ, ನಾನು ಕೂಡ ಲೇಟ್ ಮಾಡಿಸಲ್ಲ ನಿಮಗೆ. ಯೂಟ್ಯೂಬ್ ಪೇಮೆಂಟ್ ಯಾವಾಗ ಬಂತು, ಎಷ್ಟು ಬಂತು, ಏನು ಎತ್ತ, ಪ್ರತಿಯೊಂದು ವಿಷಯನೂ ಶೇರ್ ಮಾಡ್ಕೋತೀನಿ. ಹಾಗೆ ನನಗೆ ಹೊರಗಡೆ ನಾನು ಯೂಟ್ಯೂಬ್ ಮಾಡ್ತಾಯಿದ್ದೀನಿ ಅಂತ ಎಲ್ರಿಗೂ ಗೊತ್ತಲ್ವಾ. ಸೊ ನನ್ನ ರಿಲೇಟಿವ್ಸ್ ಆಗಿರ್ಬೋದು, ನನ್ನ ಫ್ರೆಂಡ್ಸ್ ಆಗಿರ್ಬೋದು, ಬೇರೆಯವರು ಬಂತ ಯೂಟ್ಯೂಬಿಂದ ಎಷ್ಟು ಬರುತ್ತೆ, ಹೆಂಗೆ ಬರುತ್ತೆ, ಏನು ಈಗ ಒಂದ್ಸಲ ಬಂತು ಅಂದ ತಕ್ಷಣ ಹಂಗಾರೆ ಮಂತ್ಲಿ ಇಷ್ಟೇ ಬರುತ್ತಾ ನಿಮಗೆ ಅಂತೆಲ್ಲ ಕೇಳ್ತಾರೆ. ಸೊ ಅವ್ರ ಕ್ವಶನ್ಸ್ಗೆಲ್ಲ ನಾನು ಇಲ್ಲಿ ಆನ್ಸರ್ ಮಾಡ್ತೀನಿ ಅಂತ ಹೇಳ್ಬೋದು. ಎಲ್ಲರೂ ಇದೊಂದು ವೀಡಿಯೋ ನೋಡಿದ್ರೆ ನಿಮಗೆ ಕಂಪ್ಲೀಟಾಗಿ ಆನ್ಸರ್ ಸಿಗುತ್ತೆ. ಸೊ ವೀಡಿಯೋನ ಮಿಸ್ ಮಾಡ್ದಂತೆ ಅದಕ್ಕೆ ನಾನು ಎಂಟು ತನಕ ನೋಡಿ ಅಂತ ಹೇಳ್ತಾರೆ. ಹೇಳ್ಬೇಕಂದ್ರೆ ನನಗೆ ಕರೆಕ್ಟಾಗಿ ನಿಜವಾಗ್ಲೂ ನನಗೆ ಯೂಟ್ಯೂಬ್ ಸ್ಟಾರ್ಟ್ ಮಾಡಿ ಎಷ್ಟು ದಿನಕ್ಕೆ ಪೇಮೆಂಟ್ ಬಂತು ಗೊತ್ತಾ. ಸೊ ನಿಮಗೆ ಶಾಕ್ ಆಗ್ಬೋದು ಅಥವಾ ನ್ಯೂ ಯೂಟ್ಯೂಬರ್ಸ್ಗೆ ಭಯ ಆಗ್ಬೋದು. ಖಂಡಿತ ಏನು ಬೇಡ, ನಾನು ಎಲ್ಲದಕ್ಕೂ ಸೊಲ್ಯೂಷನ್ ಇದೇ ವಿಡಿಯೋದಲ್ಲಿ ನಾನು ಕೊಡ್ತೀನಿ. ನಿಜವಾಗ್ಲೂ ನನಗೆ ಯೂಟ್ಯೂಬ್ ಮಾಡಿ ಕರೆಕ್ಟಾಗಿ 2 ಇಯರ್ಸ್ಗೆ ನನಗೆ ಪೇಮೆಂಟ್ ಆಗಿದೆ. ಎಷ್ಟೇಳಿ 2 ಇಯರ್ಸ್ಗೆ, ಸರಿನಾ. ಸೊ ಯಾರೂ 2 ವರ್ಷದ ತನಕ ಒಂದು ಪೇಮೆಂಟ್ಗೆ ಅಥವಾ ಒಂದು ಸಂಬಳ ಅಂತನೂ ಏನಕ್ಕೋ ಕಾಯೋದಿಲ್ಲ. ಬಟ್ ನಾನು ವೆಯ್ಟ್ ಮಾಡಿದ್ದೀನಿ. ಸೊ ಏನಕ್ಕೆ ಅಂತಲೂ ಕೂಡ ನಾನು ರೀಸನ್ ಹೇಳ್ತೀನಿ ವಿಡಿಯೋದಲ್ಲಿ, ನನಗೆ ಏನಕ್ಕೆ ಇಷ್ಟೊಂದು ಲೇಟ್ ಆಯಿತು ಅಂತಲೂ ಕೂಡ. ಸೊ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದು 2021 ಡಿಸೆಂಬರಲ್ಲಿ ಅಂತ ಹೇಳ್ಬೋದು. ಸೊ ನಾನು ಚಿಕ್ಕಮಂಗೆ ನಾನು 5 ಮಂತ್ಸ್ ಪ್ರೆಗ್ನೆಂಟ್ ಇದ್ದೆ. ಸೊ ನಾನು ಆವಾಗ ನನ್ನ ಯೂಟ್ಯೂಬ್ನ ಸ್ಟಾರ್ಟ್ ಮಾಡಿರೋವಂಥದ್ದು. ಸೊ ಹಾಗೆ ನನಗೆ ಪೇಮೆಂಟ್ ಕಂಪ್ಲೀಟ್ ಆಗಿದ್ದು, ಏನು ಯೂಟ್ಯೂಬ್ ರೂಲ್ಸ್ ಇದೆ, ಎಷ್ಟು ರೂಲ್ಸ್ ಇದೆ ಏನು ಅಂತ ನಾನು ಹೇಳ್ತೀನಿ. ಅದು ಕಂಪ್ಲೀಟ್ ಆಗಿದ್ದು ಬಂದು 2023 ಡಿಸೆಂಬರ್. 2 ಇಯರ್ಸ್ ತೊಗೊಂಡಿದೆ. ಸೊ ನನಗೆ ಪೇಮೆಂಟ್ ಬರೋದಕ್ಕೆ 2 ವರ್ಷ ನಾನು ವೆಯ್ಟ್ ಮಾಡಿದ್ದೀನಿ ಅಂತ ಹೇಳ್ಬೋದು. ಹೌದು, ಏನಕ್ಕಪ್ಪ ಇಷ್ಟೊಂದು ಡಿಲೇ ಆಯಿತು ಅಂತಲೂ ಕೂಡ ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ. ಹಾಗೆ ಎಷ್ಟು ಬಂತು ಅಂತಲೂ ಕೂಡ ನಾನು ಕಂಪ್ಲೀಟಾಗಿ ಹೇಳ್ತೀನಿ. ಅದಕ್ಕೆ ಮಿಸ್ ಮಾಡಿದಂತೆ ನೀವು ವಿಡಿಯೋನ ಎಂಡ್ ತನಕ ನೋಡಿ. ಸೊ ನನಗೆ ಇನ್ನು ಮಾನಿಟೈಸೇಷನ್ ನನಗೆ 2022 ಆಯಿತು. ಒಂದು ಯೂಟ್ಯೂಬ್ ಸ್ಟಾರ್ಟ್ ಮಾಡಿ ಒಂದು 8-9 ಮಂತ್ಸೇ ತೊಗೋತು ನನಗೆ ಮಾನಿಟೈಸೇಷನ್ ಆನ್ ಆಗೋದಕ್ಕೆ. ಸೊ ಆನ್ ಆಯಿತು. ಸೊ ಪೇಮೆಂಟ್ ಬಂದಿದ್ದು ಮಾತ್ರ ಲೇಟ್ ಆಯಿತು. ಬಟ್ ಯೂಟ್ಯೂಬಲ್ಲಿ ರೂಲ್ಸ್ ಹೇಗಪ್ಪ ಅಂದರೆ, ಈ ಮಂತ್ ನೀವು ಎಷ್ಟು ಅರ್ನಿಂಗ್ ಮಾಡ್ತೀರಾ ಅದು ಈ ಮಂತೇ ಬರೋದಿಲ್ಲ, ನೆಕ್ಸ್ಟ್ ಮಂತ್ಗೆ ಅದು ಬರುತ್ತೆ. ಸೊ ಈ ಮಂತ್ ಪೇಮೆಂಟ್ ಬರೋದೇನಿದ್ರು ಲಾಸ್ಟ್ ಮಂತಿಂದ ಎಷ್ಟು ಅರ್ನಿಂಗ್ಸ್ ಆಗಿರುತ್ತೆ ಅದು ಈ ಮಂತಿಗೆ ಬರುತ್ತೆ. ಸೊ ಆ ರೀತಿ ರೂಲ್ಸ್ ಇರುವಂಥದ್ದು. ಬಟ್ ಕರೆಕ್ಟಾಗಿ ಮಂತ್ ಎಂಡಲ್ಲಿ ಪೇಮೆಂಟ್ ಆಗುತ್ತೆ. ಎಲ್ಲ ಏನೇ ಸ್ಯಾಲ್ರಿ ಕೊಡ್ದಿರೋ ಮಂತ್ ಸ್ಟಾರ್ಟಿಂಗಲ್ಲಿ ಕೊಟ್ಟರೆ, ಬಟ್ ಯೂಟ್ಯೂಬಲ್ಲಿ ಮಂತ್ ಎಂಡಲ್ಲಿ ಪೇಮೆಂಟ್ ಆಗುವಂಥದ್ದು. ಸೊ ನನಗೆ ಫಸ್ಟ್ ಪೇಮೆಂಟ್ ಎಷ್ಟು ಬಂತು ಏನು ಅಂತ ನಿಮಗೂ ಜೊತೆನೂ ಕೂಡ ಶೇರ್ ಮಾಡ್ಕೋತೀನಿ. ಹಾಗೆ ನನಗೆ ಏನಕ್ಕಪ್ಪ ಇಷ್ಟೊಂದು ಡಿಲೇ ಆಯಿತು ಅಂತಲೂ ಕೂಡ ಹೇಳ್ಬಿಡ್ತೀನಿ. ಯಾಕಂದರೆ ಹೊಸ ಯೂಟ್ಯೂಬರ್ಸ್ಗೆ ನರ್ವಸ್ ಆಗಬಾರ್ದು. ಹಾಗೆಯೇ ಯಾಕಪ್ಪ 2 ವರ್ಷ ಮಾಡೋದೇ ಬೇಡ ಅಂತ ಅನಿಸುತ್ತೆ. ಸೊ ಅದಕ್ಕೋಸ್ಕರ. ಬಟ್ ಏನಕ್ಕಂದರೆ ನಾನು ಲಾಸ್ಟ್ ಇಯರ್ ಸೇಮ್ ಇದೇ ಥರ ಜನವರಿ, ಫೆಬ್ರವರಿ, ಮಾರ್ಚ್ ಈ ಟೈಮಲ್ಲಿ ನಮ್ಮ ನಿಶುದು ಬರ್ಡೇ ಇತ್ತು. 1 ಇಯರ್ ಬರ್ಡೇ. ನಾನು ಆಲ್ಮೋಸ್ಟ್ ಒಂದು 2-3 ಮಂತ್ಸ್ ವಿಡಿಯೋನ ಇರ್ರೆಗ್ಯುಲರಾಗಿ ಹಾಕ್ಬಿಟ್ಟೆ. ನಾನು ವೀಕಲ್ಲಿ ಇಲ್ಲ ಆಲ್ಮೋಸ್ಟ್ ಒಂದು 7 ಡೇಸ್ ಇದ್ದರೆ 5 ಡೇಸ್ ನಾನು ವೀಡಿಯೋ ಹಾಕ್ತಾಯಿದ್ದೆ. 2 ಡೇಸ್ ಮಾತ್ರ ಆಗಲಿಲ್ಲ. ಸೊ ಅದಕ್ಕೆ ನನಗೆ ಬೇಗ ವಾಚ್ ಟೈಮ್ ಅವರ್ಸ್ ಕಂಪ್ಲೀಟ್ ಆಗಿದ್ದು ಅವಾಗ ಸ್ಟಾರ್ಟಿಂಗಲ್ಲಿ. ಸೊ ನೀವು ಸ್ಟಾರ್ಟಿಂಗ್ ಮಾನಿಟೈಸೇಷನ್ ಆನ್ ಆಗೋ ತನಕ ವಾಚ್ ಟೈಮ್ ಅವರ್ಸ್ ಕಂಪ್ಲೀಟ್ ಆಗಬೇಕು ಅಂದರೆ ನೀವು ತುಂಬ ಲೆಂತಿ ವೀಡಿಯೋ ಮಾಡಬೇಕು. ಹಾಗೆಯೇ ತುಂಬ ಜಾಸ್ತಿ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇರಬೇಕು. ಸೊ ಅದಕ್ಕೆ ನಾನು ಅವಾಗ ಆ ಥರ ಅಪ್ಲೋಡ್ ಮಾಡ್ತಾ ಬಂದೆ. ಆಮೇಲೆ ನನ್ನ ಮಗನ ಬಾಣ್ತನ ಇತ್ತು. ಸೊ ನಿಶು 2ನೇ ಪಾಪು ಬಾಣ್ತನದಲ್ಲೂ ಕೂಡ ನಾನು ಅಪ್ಲೋಡ್ ಮಾಡ್ತಾಯಿದ್ದೆ. ಖಂಡಿತ ವೀಕ್ಲಿ ಒಂದು 3 ವೀಡಿಯೋಸ್ ಅಪ್ಲೋಡ್ ಮಾಡ್ತಾಯಿದ್ದೆ. ನೀವು ನೋಡಿದರೆ ಗೊತ್ತಾಗಿರುತ್ತೆ. ಆವಾಗಲೂ ಕೂಡ ಸ್ವಲ್ಪ ನನಗೆ ಗೊತ್ತಿರೋದೆಲ್ಲ ಟಿಪ್ಸ್ ಹೇಳಿದ್ದೀನಿ. ನಾನು ಲೈಫ್ ಸ್ಟೈಲ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಬಟ್ ಆದರೆ ಆವಾಗಲೂ ಕೂಡ ವೀಕಲ್ಲಿ 5 ಡೇಸ್ ನಾನು ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ. ನೀವು ಯಾವ ರೀತಿ ಆ ವೀಡಿಯೋಸ್ ಅಪ್ಲೋಡ್ ಮಾಡ್ತೀರಾ ಮಾನಿಟೈಸೇಷನ್ ಆದಮೇಲೆ ಅದ್ರ ಮೇಲೆ ನಿಮಗೆ ಬೇಗ ಅರ್ನಿಂಗ್ಸ್ ಆಗುತ್ತೆ, ಅದ್ರ ಮೇಲೆ ನಿಮಗೆ ಬೇಗ ವ್ಯೂಸ್ ರೀಚ್ ಆಗುತ್ತೆ ಅಂತ ಹೇಳ್ಬೋದು. ಸೊ ಆ ರೀತಿ ಆಯಿತು. ಸೊ ಅದರಿಂದ ಸ್ವಲ್ಪ ಡಿಲೇ ಆಯಿತು. ನನಗೆ 2 ವರ್ಷ ಆಯಿತು ಅಂತ ಅನಿಸಿದೆ. ಬಟ್ ಇಟ್ಸ್ ಓಕೆ. ಸೊ ನನ್ನದೇ ಫಾಲ್ಟ್ ಇದೆ. ಸೊ ನಾನು ಯೂಟ್ಯೂಬ್ ಮೇಲೆ ಏನೂ ಬ್ಲೇಮ್ ಮಾಡಲ್ಲ. ಯಾಕಂದರೆ ನಾನು ತುಂಬ ವೀಡಿಯೋಸ್ ಅಪ್ಲೋಡ್ ಮಾಡಬೇಕಿತ್ತು. ಬೇಗ ಆವಾಗ ರೀಚಾಗಿ ಬೇಗ ಕಂಪ್ಲೀಟ್ ಆಗಿ ಡಾಲರ್ಸ್ ಬೇಗ ನನಗೆ ಬರ್ತಿತ್ತು ಅಂತ ಅನಿಸುತ್ತೆ. ಸೊ 2 ವರ್ಷ ಆಗಿದೆ. ಬಟ್ ನನಗೆ ಖುಷಿ ಇದೆ. ಯಾಕಂದರೆ ನಾನು ಇದನ್ನು ಬಿಡಬಾರ್ದು ಅಂತ ಅಂದ್ಕೊಂಡು ನಾನು ತುಂಬ ಹಠದಿಂದ ಮಾಡ್ತಾ ಇರೋವಂಥದ್ದು. ಏನಕ್ಕೆ ಅಂತ ಗೊತ್ತಿಲ್ಲ. ನನಗೆ ಪೇಮೆಂಟ್ ಪ್ರತಿಯೊಬ್ಬರು ಮನುಷ್ಯರಿಗೂ ದುಡ್ಡನ್ನು ತುಂಬ ಮುಖ್ಯ. ಇಲ್ಲ ನನಗೆ ದುಡ್ಡು ಮುಖ್ಯ ಅಲ್ಲ ಅಂತ ನಾನು ಯಾವ ಬಾಯಲ್ಲೂ ಹೇಳಲ್ಲ. ಯೂಟ್ಯೂಬಿಂದ ಬರೋ ದುಡ್ಡೇನೋ ಮುಖ್ಯ ಅಲ್ಲ ಅಂತ. ದುಡ್ಡು ಅಂದಮೇಲೆ ಎಲ್ರಿಗೂ ಮುಖ್ಯನೇ, ಪ್ರತಿಯೊಬ್ಬ ಮನುಷ್ಯಂಗೂ ಕೂಡ. ಬಟ್ ನಾನು ಹೇಳೋದಂದರೆ
ಇದೊಂದು ನನಗೆ ಫ್ಯಾಷನ್ ಅಂತ ಹೇಳ್ಬೋದು. ನನಗೆ ಇದು ಮಾಡಲೇಬೇಕು ಅನ್ನೋ ಕ್ರೇಜ್ ಜಾಸ್ತಿ. ನನಗೆ ದುಡ್ಡು ಅನ್ನೋದಕ್ಕಿಂತ ಇದು ಮಾಡಲೇಬೇಕು, ಇದ್ರಲ್ಲಿ ಬರೋ ದುಡ್ಡು ಎಷ್ಟು ಮುಖ್ಯನೋ ಅದೇ ಥರ ದುಡ್ಡು ಬರದೇ ಇದ್ರೂ ಕೂಡ ಇದನ್ನು ಮಾಡ್ತಾ ಹೋಗಬೇಕು, ಮುಂದೊಂದು ದಿನ ನನಗೆ ಇನ್ನೂ ಬರುತ್ತೆ ಅನ್ನೋದೊಂದು ಕಾನ್ಫಿಡೆನ್ಸ್ ಇತ್ತು ನನಗೆ. ಸೊ ಅದಕ್ಕೆ 2 ವರ್ಷ ಆದರೂ ಕೂಡ ನಾನು ಬಿಡಲಿಲ್ಲ. ಫೈನಲಿ ನನಗೆ ಪೇಮೆಂಟ್ ಆಯಿತು ಅಂತ ಹೇಳ್ಬೋದು. ಸೊ ನನಗೇನೋ ಒಂಥರ ಖುಷಿ. ಫಸ್ಟ್ ಪೇಮೆಂಟ್ ನಾನು ತೊಗೊಂಡಿರೋವಂಥದ್ದು. ನಾನು ಇದು ಹೇಳ್ತೀನಿ, ಈ ಕ್ರೆಡಿಟ್ನ, ನನ್ನ ಯೂಟ್ಯೂಬ್ ಚಾನಲ್ ಕ್ರೆಡಿಟ್ನ ಖಂಡಿತ ನಾನು ಯಾರೊಬ್ರಿಗೂ ಕೊಡೋದಕ್ಕೆ ಇಷ್ಟಪಡಲ್ಲ. ಏನೇ ಕ್ರೆಡಿಟ್ ಇದ್ದರೂ ನನ್ನೊಬ್ಳಿಗೆ ಸೇರಬೇಕಿದು. ನನ್ನ ಫ್ರೆಂಡ್ಸ್, ನನ್ನ ಹಸ್ಬೆಂಡ್, ನಮ್ಮ ಫ್ಯಾಮಿಲಿ ಪ್ರತಿಯೊಬ್ಬರು ಕೂಡ ನನ್ನ ಜೊತೆ ಸಪೋರ್ಟ್ ಮಾಡಿದ್ರು, ಇಲ್ಲ ಅಂತ ನಾನು ಹೇಳಲ್ಲ. ಯಾವ ರೀತಿ ಓಕೆ ಮಾಡು, ನನ್ನ ಹಸ್ಬೆಂಡ್ ಅಥವಾ ನನ್ನ ಫ್ರೆಂಡ್ ಜೊತೆ ಶೇರ್ ಮಾಡಿದ್ರು ಕೂಡ ಆಯಿತು, ಈ ವಿಡಿಯೋ ಮಾಡ್ತೀನಿ ಅಂದರೆ ಮಾಡು, ಇವಾಗ ಟೈಮ್ ಕೊಟ್ಟರು. ಜೊತೆಲಿ ಹೋದಾಗ ನಾನು ಏನಾದ್ರು ಒಂದು ಐಡಿಯಾನ ಅವ್ರ ಜೊತೆ ಶೇರ್ ಮಾಡಿದಾಗ ನನ್ನ ಫ್ರೆಂಡ್ ಮತ್ತು ನನ್ನ ಹಸ್ಬೆಂಡ್ ಜೊತೆ ನಾನು ಜಾಸ್ತಿ ಶೇರ್ ಮಾಡೋದು. ಓಕೆ ಮಾಡು, ಇದೆಲ್ಲ ಹಂಗೆ ಮಾಡಿ ಹಿಂಗೆ ಮಾಡು ಅಂತ ಖಂಡಿತ ಐಡಿಯಾ ಕೊಟ್ಟಿದ್ದಾರೆ. ಅವರು ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಬಟ್ ಏನೇ ಯೂಟ್ಯೂಬಲ್ಲಿ ಎಡಿಟ್ಸ್ ಆಗಿರ್ಬೋದು, ಕ್ರಿಯೇಟ್ ಆಗಿರ್ಬೋದು, ಯಾವುದೇ ರೀತಿ ಮಾಡೋದು ಐಡಿಯಾ ಇರ್ಬೋದು, ಪ್ರತಿಯೊಂದು ನಂದೇ ಅಂತ ಹೇಳ್ಬೋದು. ಏನೀಗ ನಾನು ನಂದೇ ಅಂತ ಇಷ್ಟೊಂದು ಓವರಾಗಿ ಹೇಳ್ತಾ ಇದ್ದೀನಿ ಅಂತ ನಿಮ್ಗೆ ಅನಿಸ್ಬೋದು. ಬಟ್ ಅಷ್ಟೊಂದು ಬಿಗಿನರ್ಸಲ್ಲಿ ಏನೂ ಗೊತ್ತಿಲ್ಲದಂತೆ, ನಾಲೆಡ್ಜ್ ಇಲ್ಲದಂತೆ, ಒಂದು ಪೈಸಾ ನಾಲೆಡ್ಜ್ ಇಲ್ಲದಂತೆ ನೀವು ಯೂಟ್ಯೂಬ್ನ ಸ್ಟಾರ್ಟ್ ಮಾಡೋದಿದೆಯಲ್ಲ, ವಿತೌಟ್ ಎಲ್ಪ್ ಅಂತ ಹೇಳ್ಬೋದು. ಸೊ ನಾನು ಎಷ್ಟೊತ್ತಾದ್ರೂ ಒಂದು ದಿನ ಇಲ್ಲಿ ತನಕ ಯಾರ ಕೈಲೂ ನನ್ನ ಹಸ್ಬೆಂಡ್ ಕೈಲೂ ನಾನು ಎಡಿಟ್ ಮಾಡಿಸ್ಕೊಂಡಿಲ್ಲ. ಎಷ್ಟೇ ಆದರೂ ಮಧ್ಯರಾತ್ರಿ 12 ಗಂಟೆ 1 ಗಂಟೆ ನಾನು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡುವಾಗ, ನಾನು 5 ಮಂತ್ಸ್ ಪ್ರೆಗ್ನೆಂಟ್, ಆವಾಗಲೂ ಕೂಡ ನಾನು 4 o'clockಗೆ ಮಲ್ಕೋತಾ ಇದ್ದೆ. 2 days 4 o'clockಗೆ ಮಲಗಿದ್ದೀನಿ. ಯಾಕಂದರೆ ಅದನ್ನು ಕ್ರಿಯೇಟ್ ಮಾಡಿ ಪ್ರತಿಯೊಂದು ತಿಳ್ಕೊಂಡು ಅದ್ರ ಬಗ್ಗೆ ನಾನು, ಯಾಕಂದರೆ ನನ್ನ ಹಸ್ಬೆಂಡ್ ನೈಟ್ ಟೈಮೇ ಸಿಗ್ತಾಯಿತ್ತು. ಯಾಕಂದರೆ 2 ಫೋನ್ ಬೇಕಿತ್ತು. ಬೆಳಿಗ್ಗೆ ಸ್ವಲ್ಪ ನೋಡಿದ್ರೆ ನನಗೆ ಅರ್ಥ ಆಗ್ತಿರ್ಲಿಲ್ಲ, ಒಂದು 5 ನಿಮಿಷ ನೋಡ್ಬಿಟ್ಟು ಕೊಟ್ಬಿಟ್ರೆ. ಸೊ ನೈಟ್ ಆದರೆ ಅವ್ರು ಮಲಗಿರ್ತಿದ್ರಲ್ವ. ಸೊ ನಾನು ಆರಾಮ್ಸೆ ಅವ್ರ ಫೋನ್ ಇಸ್ಕೊಂಡು ಏನಾದರೂ ನೋಡಿಕೊಂಡು ನನ್ನ ಫೋನಲ್ಲಿ ಈ ರೀತಿ ಮಾಡ್ಬೋದಾ ಅಂತ ಅಲ್ಲೇ ಟ್ರಯಲ್ ನೋಡಿ ನಾನು ಮಾಡ್ತಿರೋದ್ರಿಂದ 2 days ನಾನು 3 o'clock 4 o'clockಗೆ ನಾನು ನಿದ್ದೆ ಮಾಡಿದ್ದೀನಿ ಅಂತ ಹೇಳ್ಬೋದು. ಸೊ ಸ್ಟಾರ್ಟಿಂಗ್ ಟೈಮ್ ನಾನು ಪ್ರೆಗ್ನೆನ್ಸಿ ಒಂದಿನ ನನಗೆ ಹೇಳಿದ್ಮೇಲೆ ನನ್ನ ಹಸ್ಬೆಂಡ್ ನೆಕ್ಸ್ಟ್ ಡೇ ಬೈತಾಯಿದ್ರು. ಸೊ ನಾನು ನೆಕ್ಸ್ಟ್ ಡೇ ನಾನು ಹೇಳಲಿಲ್ಲ ಅವ್ರಿಗೆ ಇಷ್ಟೋ ತನಕ ಮಲಗಿದೆ ಅಂತ. ಬಟ್ ಅದೇ ಲಾಸ್ಟು ಅಷ್ಟೋ ತನಕ ನಿದ್ದೆ ಎಲ್ಲ ಕೆಟ್ಟಿದ್ದು. ಆಮೇಲಿಂದ ಏನಿದ್ರು 11 o'clock 12 o'clock ಇಲ್ಲ ನಾಳೆ ವೀಡಿಯೋ ಅಪ್ಲೋಡ್ ಮಾಡಲೇಬೇಕು, ಅಥವಾ ಯಾವುದೋ ವೀಡಿಯೋ ಅಂದಾಗ ನಾಳೆ ವೀಡಿಯೋ ಮಾಡಲೇಬೇಕು ಅಂದಾಗ ನೈಟ್ ಟೈಮ್ ವೀಡಿಯೋ ಮಾಡೋದಿದೆ, ಮಾರ್ನಿಂಗ್ ಬೇಗ ಎದ್ದು ವೀಡಿಯೋ ಮಾಡೋದಿದೆ. ಸೊ ತುಂಬ ಈ ರೀತಿಯೆಲ್ಲ ಸ್ಟ್ರಗಲ್ ಇದೆ. ಬಿಹೈಂಡ್ ದ ಸೀನ್ಸ್ ಅಂತ ಹೇಳ್ತಾರಲ್ಲ, ಆ ರೀತಿ ಯೂಟ್ಯೂಬಿಂದ. ಸೊ ಇಷ್ಟೆಲ್ಲ ಮಾಡಿ ನನಗೆ ಇವತ್ತು ಅಮೌಂಟ್ ಬಂತಲ್ಲ, ಸೊ ನನಗೆ ಏನೋ ಒಂಥರ ಖುಷಿ ಆಯಿತು. ಹೇಳೋದಕ್ಕಾಗಲ್ಲ ಎಷ್ಟು ಖುಷಿ ಅಂತ. ಫಸ್ಟ್ ಪೇಮೆಂಟ್ ಅಂದರೆ, ಸೊ ನಾನು ಇನ್ನೂ ತುಂಬ ಉತ್ತರ ಕೊಡೋದಿದೆ ತುಂಬ ಜನಕ್ಕೆ. ಅಪ್ಕಮಿಂಗ್ ಡೇಸೆಲ್ಲ ಕೊಡ್ತಾ ಹೋಗ್ತೀನಿ. ನನ್ನ ಪೇಮೆಂಟ್ ನೆಕ್ಸ್ಟ್ ಯಾವಾಗ ಆಗುತ್ತೆ ಅವಾಗ ಹೋಗ್ತಾ ಒಂದು ವೀಡಿಯೋ ಮಾಡ್ತಾ ಖಂಡಿತ ನಾನು ಎಲ್ಲರಿಗೂ ಉತ್ತರ ಕೊಡ್ತಾ ಹೋಗ್ತೀನಿ. ಸೊ ಇವಾಗ ಫಸ್ಟ್ ಏನಪ್ಪ ಅಂತ ಹೇಳಿದ್ರೆ, ಈಗ ನಾನು ಫಸ್ಟ್ ಈಗ ಪೇಮೆಂಟ್ ಬಂತು ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಲ್ವ. ಸೊ ಎಲ್ಲ ಕೇಳ್ತಾರೆ, ಏನಂತ ಕೇಳ್ತಾರೆ, ಪ್ರತಿ ತಿಂಗಳು ನಿಂಗೆ ಇಷ್ಟೇ ಬರುತ್ತಾ ಹಂಗಾದರೆ ಅಮೌಂಟು ಅಂತ ಹೇಳ್ಬಿಟ್ಟು. ಸೊ ಆ ರೀತಿ ಅಲ್ಲ. ಸೊ ಅವರೆಲ್ಲ ಈ ವಿಡಿಯೋನ ಮಿಸ್ ಮಾಡಿದೋದಕ್ಕೆ ಸ್ಕಿಪ್ ಮಾಡಿದಂತೆ ನೋಡಿ ವಿಡಿಯೋನ ಅಂತ ನಾನು ಹೇಳ್ತಾ ಇರೋದು. ಪ್ರತಿ ತಿಂಗಳು ನನಗೆ ಇವಾಗ ಎಷ್ಟು ಬಂದಿದೆ ಅಷ್ಟೇ ಬರಲ್ಲ. ಬಟ್ ಮಿನಿಮಮ್ ಇಷ್ಟ್ರ ಮೇಲೇ ಬರೋದು, ಅದಂತೂ ಹೇಳ್ಬಿಡ್ತೀನಿ. ಇಷ್ಟ್ರ ಮೇಲೇ ಬರೋದು, ಅಷ್ಟು ಬಿಟ್ಟರೆ ಇಷ್ಟ್ರ ಕೆಳಗಡೆ ಅಂತೂ ಬರಲ್ಲ. ಯಾಕಂದರೆ ಯೂಟ್ಯೂಬ್ ರೂಲ್ಸ್ ಇರೋದೇ $100 ಕಂಪ್ಲೀಟ್ ಆಗೋ ತನಕ ನಮಗೆ ಆ್ಯಡ್ಸೆನ್ಸ್ ಅಕೌಂಟಿಗೆ ಅದು ಹೋಗಲ್ಲ. ಸೊ ಅದಕ್ಕೋಸ್ಕರ ಇಷ್ಟಂತೂ ಪಕ್ಕಾ ಬರುತ್ತೆ. ಇಷ್ಟ್ರ ಮೇಲೇ ಹೊರತು ಇಷ್ಟ್ರ ಕೆಳಗಡೆ ಅಂತೂ ಬರಲ್ಲ ಯಾವಾಗಲೇ ಬಂದ್ರೂ. ಸೊ ನನಗಿವಾಗ ಬಿಗ್ ಟಾಸ್ಕ್ ಅಂತ ಹೇಳಿದ್ರೆ, ನಾನು 2 ವರ್ಷ ತೊಗೊಂಡಿದ್ದೀನಿ ಒಂದು ಯೂಟ್ಯೂಬ್ ಪೇಮೆಂಟ್ ತೊಗೊಳೋದಕ್ಕೆ. ಇನ್ನು ಅಪ್ಕಮಿಂಗ್ ಡೇಸಲ್ಲಿ ನಾನು ಎಷ್ಟು ತಿಂಗ್ಳಿಗೆ ತೊಗೋತೀನಿ, ಎಷ್ಟು ವರ್ಷಕ್ಕೆ ತೊಗೋತೀನಿ ಅನ್ನೋದು ಇದೊಂದು ನನಗೆ ದೊಡ್ಡ ಚಾಲೆಂಜ್ ಅಂತ ನನಗನ್ನಿಸ್ತಿದೆ. ಯಾರೂ ನನಗೆ ಹಾಕಿಲ್ಲ, ಬಟ್ ನಾನು ಆ ರೀತಿ ಚಾಲೆಂಜ್ ತೊಗೊಂಡ್ರೆ ಮುಂದೆ ಏನಾದರೂ ಮಾಡೋದಕ್ಕಲ್ವ ಸಾಧ್ಯ. ಸೊ ಅದಕ್ಕೆ ನಾನೇ ಆ ರೀತಿ ಥಿಂಕ್ ಮಾಡ್ತಾ ಇರೋದು. ಇದೊಂದು ದೊಡ್ಡ ಚಾಲೆಂಜ್ ಅಂತ ನಾನು ಅನ್ಕೋತೀನಿ. ನೋಡೋಣ ಎಷ್ಟು ದಿನಕ್ಕೆ, ಎಷ್ಟು ತಿಂಗಳಿಗೆ ನಾನು ನೆಕ್ಸ್ಟ್ ಯೂಟ್ಯೂಬ್ ಪೇಮೆಂಟ್ನ ತೊಗೋತೀನಿ ಅಂತ ಹೇಳ್ಬಿಟ್ಟು. ಸೊ ನನಗೆ ಒಂಥರ ಖುಷಿ. ಬಟ್ ಅದನ್ನು ನಾನು ಯೂಟ್ಯೂಬ್ದೊಂದು ರೂಲ್ಸ್ ಇದೆ, ಪೇಮೆಂಟ್ನ ನಾವು ಓಪನ್ ಆಗಿ ವಿಡಿಯೋದಲ್ಲಿ ಹೇಳೋದಕ್ಕಾಗಲ್ಲ. ಏನಾದರೂ ಒಂದು ವಸ್ತು ಮೇಲೋ ಅಥವಾ ಏನಾದರೂ ಒಂದು ಹೇಳಿ ನಾನು ಹೇಳ್ತಾರೆ. ಬಟ್ ನಾನು ಆ ರೀತಿ ಇರಲ್ಲ, ನಾನು ಡಾಲರ್ಸ್ ಮುಖಾಂತರನೇ ಹೇಳ್ತೀನಿ. ನೀವು ಅದನ್ನು ಗೂಗಲಲ್ಲಿ ಹೋಗಿ ಚೆಕ್ ಮಾಡಿದ್ರೆ, ಇಂಡಿಯನ್ ರುಪೀಸ್ಗೆ ಕನ್ವರ್ಟ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ ಇವತ್ತಿನ ಕರೆನ್ಸಿ ಯಾವ ರೀತಿ ಇರುತ್ತೆ, ನಮ್ಮ ಡಾಲರ್ಸ್ಗೂ ರುಪೀಸ್ಗೂ ಎಷ್ಟೆಷ್ಟು ಇರುತ್ತೆ ಅಂತ ಕನ್ವರ್ಟ್ ಮಾಡಿದ್ರೆ ಸಾಕು. ಜಸ್ಟ್ ಒಂದು ಟೈಪ್ ಮಾಡಿದ್ರೆ ಅಲ್ಲೇ ಬಂದುಬಿಡುತ್ತೆ ಎಷ್ಟು ಅಂತ. ಸೊ ನಾನು ಹೇಳ್ತೀನಲ್ಲ, ಅದನ್ನು ಹೋಗಿ ಟೈಪ್ ಮಾಡಿ ಕರೆಕ್ಟಾಗಿ ನಂಗೆ ಅಷ್ಟೇ ಬಂದಿರೋವಂಥದ್ದು ಯೂಟ್ಯೂಬ್ ಪೇಮೆಂಟು. ಸೊ ಫೈನಲಿ ಹೇಳ್ತೀನಿ ಎಷ್ಟು ಬಂದಿದೆ ಅಂತಲೂ ಕೂಡ. ಸೊ ನನಗೆ $104 ಕಂಪ್ಲೀಟಾಗಿ ಬಂದಿರೋವಂಥದ್ದು. 104 ಅಂತ ಡಾಲರ್ಸ್ನ ನೀವು ಇಂಡಿಯನ್ ರುಪೀಸ್ಗೆ ಕನ್ವರ್ಟ್ ಮಾಡಿದ್ರೆ ಎಷ್ಟು ರುಪೀಸ್ ಬರುತ್ತೆ ಇಂಡಿಯನ್ ರುಪೀಸು. ಸೊ ಅಷ್ಟು ನನಗೆ ಬಂದಿರೋ ಅಂಥದ್ದು. ಸೊ ನನಗೆ ತುಂಬ ಖುಷಿ ಆಗ್ತಾಯಿದೆ ಇದನ್ನು ಹೇಳ್ಕೊಳ್ಳೋದಕ್ಕೆ. ಏನಕ್ಕೆ ಅಂತ ಗೊತ್ತಿಲ್ಲ. ಯಾಕಂದರೆ ಒಂದು ಗೂಗಲ್ ಆ್ಯಡ್ಸೆನ್ಸಿಂದ ಅಕೌಂಟ್ ಕ್ರಿಯೇಟ್ ಮಾಡೋದ್ರಿಂದ ಹಿಡಿದು ಒಂದೊಂದು ಪೇಮೆಂಟ್ ಮೆಥಡು ಕೂಡ ತುಂಬ ಕಷ್ಟ ಇದೆ. ಬಟ್ ನನಗೆ ಲಾಸ್ಟಲ್ಲಿ $100 ಕಂಪ್ಲೀಟ್ ಆಗಿದೆ, ಆ್ಯಡ್ಸೆನ್ಸ್ ಅಕೌಂಟ್ಗೂ ಹೋಗಿದೆ. ಬಟ್ ನನ್ನ ಬ್ಯಾಂಕ್ ಅಕೌಂಟ್ಗೆ ಬಂದಿರಲಿಲ್ಲ. ಅದು ಸ್ವಲ್ಪ ಲಾಸ್ಟ್ ಮೂಮೆಂಟಲ್ಲಿ, ಯಾಕಂದರೆ ಇಲ್ಲಿಂದ ಫಸ್ಟಿಂದ ಹಿಡಿದು ಲಾಸ್ಟ್ ತನಕ ನನಗೆ ಯಾರೂ ಸಪೋರ್ಟ್ ಮಾಡಿಲ್ಲ, ಒಬ್ಬಳೇ ಮಾಡ್ಕೊಂಡು ಬಂದಿದ್ದೆ. ಲಾಸ್ಟ್ ಟೈಮಲ್ಲಿ ಏನಕ್ಕೆ ಹಿಂಗಾಯಿತು ಅಂತ 1 ವೀಕ್ ತಲೆ ಕೆಡ್ಸ್ಕೊಂಡು ಕೂತ್ಕೊಬಿಟ್ಟೆ. ಯಾಕಂದರೆ ಡಿಸೆಂಬರ್ 24ನೇ ಅಕೌಂಟು ಬಂದಿತ್ತು 2024ಅಲ್ಲಿ.
ಬಟ್ ಇನ್ನೂ ಬಂದಿರಲಿಲ್ವಲ್ಲ ಅಂತ ಯೋಚನೆ ಮಾಡ್ತಾ ಇದ್ದೆ. ಸೊ ಅವಾಗ ಹೋಗಿ ಬ್ಯಾಂಕಿಗೆ ವಿಚಾರಿಸಿದಾಗ ಸೊ ಅವರೇ ಕಾಲ್ ಮಾಡಿದ್ರು, ಮಣಿಪಾಲಿಂದ ಕಾಲ್ ಮಾಡಿ ಈ ರೀತಿ ನೀವು ಇಮೇಲ್ ಕೆನರಾ ಬ್ಯಾಂಕ್ ಅವ್ರು ಕಳಿಸ್ಬೇಕು ಅಂತ ಹೇಳಿದ್ರು. ಸೊ ಅಲ್ಲೋಗಿ ಅವ್ರ ಹತ್ರ ವಿಚಾರಿಸಿ ಸೊ ಅವ್ರೊಂದು ಮೇಲ್ ಹಾಕಿದ ತಕ್ಷಣ ವಿತಿನ್ 1-2 ಅವರ್ಸ್ಗೆಲ್ಲ ಅಕೌಂಟಿಗೆ ಬಂತು. ಸೊ ನಮ್ಮ ಬೆಳವಾಡಿ ಕೆನರಾ ಬ್ಯಾಂಕ್ ಅವ್ರಿಗೂ ಕೂಡ ಥ್ಯಾಂಕ್ಸ್ ಹೇಳ್ತೀನಿ. ಪಾಪ ನಾನು ಹೋಗಿ ಅದು ನಾನು ಇನ್ನೇನು ಕ್ಲೋಸ್ ಆಗೋ ಟೈಮಲ್ಲಿ ಹೋಗಿ ಈ ರೀತಿ ಯೂಟ್ಯೂಬ್ ಅಂತ ಹೇಳಿದ ತಕ್ಷಣ ಹೌದಾ ಇದು ಮಾಡ್ತಾಯಿದ್ರೆ ಆಯಿತು ಬನ್ನಿ ಅದೇನು ನೋಡೋಣ, ಅವ್ರಿಗೆ ಇದ್ರ ಬಗ್ಗೆ ಏನೂ ನಾಲೆಡ್ಜ್ ಇಲ್ಲ. ಪಾಪ ನಾನು ಯೂಟ್ಯೂಬ್ ಚಾನಲ್ ನೇಮೆಲ್ಲ ಬರ್ಸ್ಕೊಂಡ್ರು ಅವರು. ಸೊ ಆಯಿತು ಬಿಡಿ ನಾವು ಚೆಕ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಸೊ ಹೌದಾ ಅಂತ ಹೇಳ್ಬಿಟ್ಟು ಅಲ್ಲೇ ಕುಣಿಸ್ಕೊಂಡು ಜೆರಾಕ್ಸ್ ಎಲ್ಲ ಏನೇನೋ ಸ್ವಲ್ಪ ರಿಸ್ಕ್ ಇತ್ತು. ಇನ್ನೇನು ಕ್ಲೋಸ್ ಆಗೋ ಟೈಮು ಎಲ್ಲ ಡೋರ್ ಹಾಕಿದ್ದಾರೆ, ನಾನು ಒಬ್ಬಳೇ ಇದ್ದಿದ್ದು ಬ್ಯಾಂಕಲ್ಲಿ. ಸೊ ಪಾಪ ಇದು ಮಾಡಿ ಎಲ್ಲರೂ ಕೂಡ ಅಲ್ಲಿ ಇದ್ದಿದ್ದು ಲೇಡೀಸು ಅಥವಾ ಜೆಂಟ್ಸ್ ಎಲ್ಲರೂ ಕೂಡ ಹೌದಾ ಆಯಿತು ಮಾಡಿ ಅಂತೇಳಿ ಇಷ್ಟು ದಿನಕ್ಕೆ ಬಂತ ಯಾವ ರೀತಿ ಗೊತ್ತಿರಲ್ಲ ಅಲ್ವಾ ಯೂಟ್ಯೂಬ್ ಬಗ್ಗೆ ಕೇಳಿ ಪಾಪ ಮಾಡಿಕೊಟ್ರು ಅವರು. ಸೊ ಅವ್ರಿಗೂ ಕೂಡ ಥ್ಯಾಂಕ್ಸ್ ಹೇಳ್ತೀನಿ ಲಾಸ್ಟಲ್ಲಿ ಅವ್ರೊಂದು ಮೇಲ್ ಮಾಡಿದ್ದಕ್ಕೆ. ಅವ್ರ ಕಡೆಯಿಂದನೇ ಹೋಗ್ಬೇಕಿತ್ತದು ಅದಕ್ಕೋಸ್ಕರ. ಸೊ ಇಷ್ಟಾಗಿ ಫೈನಲಿ ನನಗೆ $104 ನನಗೆ ಬಂದಿರೋವಂಥದ್ದು ಯೂಟ್ಯೂಬಿಂದ ಪೇಮೆಂಟು. ಹಾಗೆ ಎಲ್ಲರೂ ಕೇಳ್ತಿರಲ್ಲ ಪ್ರತಿ ವರ್ಷ ಇಷ್ಟೇ ಪ್ರತಿ ತಿಂಗಳು ಬರುತ್ತಾ? ಖಂಡಿತ ಇಲ್ಲ. 104 ಆಗ್ಬೋದು, 200 ಆಗ್ಬೋದು, ಎಷ್ಟಾರು ಆಗ್ಬೋದು, ಅದು ನಂಗೆ ಗೊತ್ತಿಲ್ಲ. ಬಟ್ 100 ಮಾತ್ರ ಫಿಕ್ಸ್. 100 ಮೇಲೇ ಬರೋವಂಥದ್ದು, 100 ಕೆಳಗಡೆ ಬರೋಲ್ಲ. ಸೊ ನೀವು ಯಾವ ರೀತಿ ಎಫರ್ಟ್ ಹಾಕ್ತೀರಾ, ನಿಮ್ಮ ವಿಡಿಯೋ ಯಾವ ರೀತಿ ರೀಚ್ ಆಗುತ್ತೆ ಅದ್ರ ಮೇಲೆ ಡಿಪೆಂಡ್ ಅಂತ ಹೇಳ್ಬೋದು. ಈಗ ನಾನು 2 ಮಂತ್ಸ್ ತುಂಬ 2 ಮಂತ್ಸ್ ಅಂತಲೂ ಹೇಳೋಕ್ಕೆ ಇಷ್ಟಪಡಲ್ಲ, 1.5 ಮಂತ್ಸ್ ತುಂಬ ಇರ್ರೆಗ್ಯುಲರ್ ಆಗಿಬಿಟ್ಟೆ. ಯಾಕಂದರೆ ಆ ರೀತಿ ನನಗೆ ಏನಕ್ಕೆ ಅಂತ ಗೊತ್ತಿಲ್ಲ, ಇಯರ್ ಸ್ಟಾರ್ಟಿಂಗಲ್ಲೇ ಸ್ವಲ್ಪ ವೀಡಿಯೋಸ್ ಆಗೋದಕ್ಕೆ ಹಿಂಸೆ ಆಗಿಬಿಡುತ್ತೆ, ಯಾಕೆ ಅಂತ ಗೊತ್ತಿಲ್ಲ. ಸೊ ಇವಾಗ ಆದಷ್ಟು ಬೇಡ ರೆಗ್ಯುಲರಾಗಿ ಹಾಕಬೇಕು ಅಂತ ಹೇಳ್ಬಿಟ್ಟು ನಾನು ಇವಾಗ ಎಲ್ಲ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಸೊ ನೋಡೋಣ ಮುಂದೆ ಹೇಗೆ ಹೋಗುತ್ತೆ, ಹೇಗೆ ರೀಚ್ ಆಗ್ತೀನಿ. ನಾನು ಇನ್ನೂ 2 ವರ್ಷ ಆದರೂ ಪರವಾಗಿಲ್ಲ, ನಾನು ಸೆಕೆಂಡ್ ಪೇಮೆಂಟ್ ತೊಗೊಳ್ಳೋದು 2 ವರ್ಷ ಆಗಲ್ಲ. ಆಲ್ರೆಡಿ ಸ್ವಲ್ಪ ಡಾಲರ್ ಕಂಪ್ಲೀಟ್ ಆಗಿದೆ, ಅದು ಎಷ್ಟು ಅಂತ ಹೇಳಲ್ಲ, ನೆಕ್ಸ್ಟ್ ಬಂದಾಗ ನಾನು ಬೇಕಾದ್ರೆ ಶೇರ್ ಮಾಡ್ಕೋತೀನಿ. ಸೊ 2 ವರ್ಷ ಅಂತ ಆಗಲ್ಲ, ಬಟ್ ಹೇಳ್ತಾರದು ಎಕ್ಸಾಂಪಲ್ಗೆ. ಬಟ್ ನಾನು ಅಂತೂ ಯೂಟ್ಯೂಬ್ ಚಾನಲ ಬಿಡಲ್ಲ. ಹಂಗೂ ಒಂದು ಮನ್ಸು ಅನಿಸ್ಬಿಡುತ್ತೆ, ಬೇಡ ಇಷ್ಟೊಂದು ವ್ಯೂಸ್ ರೀಚ್ ಆಗ್ತಾಯಿಲ್ಲ ಬಿಟ್ಬಿಡೋಣ ಅಂತ. ಇಲ್ಲ ನನ್ನ ಸಪೋರ್ಟಿಗೆ ನನ್ನ ಹಸ್ಬೆಂಡ್ ಇದ್ದಾರೆ, ಹಾಗೆ ನನ್ನ ಫ್ರೆಂಡ್ ನಮ್ಮ ಫ್ಯಾಮಿಲಿ ಎಲ್ಲ ಇಲ್ಲ ಮಾಡಿದ್ಯಾ ಮಾಡು. ನನ್ನ ಹಸ್ಬೆಂಡ್ ಹಂಗೆ ಹೇಳಿದ್ರು. ಸೊ ಇಲ್ಲ ಯಾವಾಗ ರೀಚ್ ಆಗುತ್ತೋ ಆಗಲಿ ಬಿಡು, ನೀನು ಖುಷಿಪಟ್ಟು ಮಾಡ್ತಿದ್ಯಲ್ಲ ಮಾಡು ಅಂತ. ಸೊ ಅದಕ್ಕೋಸ್ಕರ ನಾನು ಇಲ್ಲ ಬಿಡಬಾರ್ದು. ಆಮೇಲೆ ನನಗೆ ಇದನ್ನೇ ಬಿಟ್ಟಿರೋದಕ್ಕೂ ಆಗಲ್ಲ, ಯಾಕಂದರೆ ವೀಡಿಯೋ ಕ್ಯಾಮ್ರಾ ಅಡಿಕ್ಟ್ ಆಗಿಬಿಟ್ಟಿದ್ದೀನಿ ಅಂತ ಅನ್ಕೋಬೋದು. ಸಾರಿ, ಅಡಿಕ್ಟ್ ಆಗಿಬಿಟ್ಟಿದ್ದೀನಿ. ಸೊ ಎಲ್ಲರೂ ಹೋದರೆ ವೀಡಿಯೋ ಮಾಡಲಾದ್ರೆ ಸಮಾಧಾನ ಆಗಲ್ಲ, ಏನೋ ಒಂಥರ ಮಿಸ್ ಅನಿಸುತ್ತೆ. ಸೊ ನನಗೆ ಇದನ್ನು ಬಿಟ್ಟಿರೋದಕ್ಕೆ ಆಗಲ್ಲ. ಸೊ ನಾನು ಎಲ್ಲೇ ಹೋದರೂ ವೀಡಿಯೋನ ಶೂಟ್ ಮಾಡ್ಕೋತೀನಿ, ಬಟ್ ವೀಡಿಯೋ ಅಪ್ಲೋಡ್ ಮಾಡೋದು ಲೇಟ್ ಆಗ್ಬೋದು. ಬಟ್ ನಾನು ಯಾಕಪ್ಪ ಇಷ್ಟೊಂದು ಡಿಲೇ ಮಾಡಿದೆ ನಿಮ್ಮ ಜೊತೆ ಪೇಮೆಂಟ್ನ ರಿವ್ಯೂ ಮಾಡೋದಕ್ಕೆ ಅಂತಂದರೆ, ಯಾಕೋ ಗೊತ್ತಿಲ್ಲ, ಒಂದು ಮೈಂಡ್ ಸೆಟ್ ಬೇಡ ಅಂತ ಅನ್ನಿಸ್ತು. ಆಮೇಲೆ ಇನ್ನೊಂದು ಸಲ ಅನ್ನಿಸ್ತು, ಯಾರಿಗಾದ್ರೂ ಹೆಲ್ಪ್ ಆಗ್ಬೋದೇನೋ, ಹೊಸ ಯೂಟ್ಯೂಬರ್ಸ್ಗೂ ಮೋಟಿವೇಶನ್ ಆಗ್ಬೋದು, ಅಥವಾ ನಮಗೂ ಪೇಮೆಂಟ್ ಬಂದಿದೆ ನಾವು ಒಂದು ಯೂಟ್ಯೂಬರ್ ಅಂತ ಹೇಳ್ಕೊಬೋದಲ್ವಾ. ಸೊ ಈ ಮುಖಾಂತರನಾದ್ರು ಗೊತ್ತಾಗಲಿ ಎಲ್ರಿಗೂ ಕೂಡ. ಸೊ ನಾನು ಯೂಟ್ಯೂಬರ್ ಅಂತ ಹೇಳ್ಕೊಳ್ಳೋದಕ್ಕೆ ನನಗೂ ಖುಷಿ ಆಗುತ್ತೆ. ನೀವು ತುಂಬ ನಾನು ಯಾರಿಗಾದರೂ ನನಗೆ ಗೊತ್ತಿಲ್ಲ, ತುಂಬ ಏನೋ ನಾಲೆಡ್ಜ್ ಅಂತ ನಾನು ಹೇಳಕ್ಕೆ ಹೋಗ್ತಾಯಿಲ್ಲ. ನಾನು ಕಮ್ಮಿ ವ್ಯೂಸ್ ಬಂದು ನಾನು ಎಲ್ಲ ವೀಡಿಯೋ ಕಮ್ಮಿ ವ್ಯೂಸ್ ಇಲ್ಲ, ನಾನು ಕೆಲವೊಂದು ವೀಡಿಯೋ ತುಂಬ ರೀಚ್ ಆಗಿದೆ. ನೀವು ನನ್ನ ಚಾನಲಲ್ಲಿ ಹೋಗಿ ಚೆಕ್ ಮಾಡಿದ್ರೆ ಗೊತ್ತಾಗುತ್ತೆ. ಸೊ ಜಾಬ್ ಬಗ್ಗೆ ಆಗಿರ್ಬೋದು, ಗೋಲ್ಡ್ ಬಗ್ಗೆ ಆಗಿರ್ಬೋದು, ಸ್ಯಾರಿ ಬಗ್ಗೆ, ಈ ರೀತಿಯೇ ನನ್ನ ಚಾನಲಲ್ಲಿ ತುಂಬ ವ್ಯೂಸ್ ಹೋಗೋವಂಥದ್ದು. ಸೊ ಇದೆಲ್ಲ ರೀಚ್ ಆಗಿದೆ. ಸೊ ನನಗೆ ಗೊತ್ತಿರೋ ಅನುಭವ ಪ್ರಕಾರ ಹೊಸಬ್ರು ಏನಾದರೂ ವೀಡಿಯೋ ಮಾಡ್ತಾಯಿದ್ರೆ ಹೇಳಬೇಕು ಅಂದರೆ ತುಂಬ ಲೆಂತಿ ವೀಡಿಯೋ ಮಾಡಿ, ಹಾಗೆಯೇ ಈ ವೀಡಿಯೋಸ್ನ ವೀಕಲ್ಲಿ 5 ಟೈಮ್ಸ್ ನೀವು ಅಪ್ಲೋಡ್ ಮಾಡಲೇಬೇಕು. ಸೊ ಇಲ್ಲ ವೀಕ್ಲಿ ಫುಲ್ಲು 7 ಡೇಸು ಮಾಡ್ತೀವಿ ಅಂದರೆ ನಿಮ್ಗೆ ಖುಷಿ, ಬಟ್ 5 ಡೇಸ್ ಆದರೂ ಮಿನಿಮಮ್ ಅಪ್ಲೋಡ್ ಮಾಡಲೇಬೇಕು. ಅದಕ್ಕೋಸ್ಕರ ಹಂಗಾದರೆ ಮಾತ್ರ ವಾಚ್ ಟೈಮ್ ಅವರ್ಸ್ ಬೇಗ ಕಂಪ್ಲೀಟ್ ಆಗುತ್ತೆ, ಬೇಗ ಮಾನಿಟೈಸೇಷನ್ ಆಗುತ್ತೆ. ಯೂಟ್ಯೂಬ್ ರೂಲ್ಸ್ ಎಲ್ಲ ನೀವು ಯಾವುದು ಬ್ರೇಕ್ ಮಾಡ್ದಂತೆ ಕರೆಕ್ಟಾಗಿ ಫಾಲೋ ಮಾಡ್ಕೋಬೋದು, ಏನೋ ರಿಸ್ಕ್ ತಗೊಳ್ಳೋವಂಥ ಅವಶ್ಯಕತೆ ಇರೋದಿಲ್ಲ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಇದು ನನ್ನ ಫಸ್ಟ್ ಪೇಮೆಂಟ್ ಏನಾಯಿತು ಏನು ಅಂತ ನಾನು ಸೆಕೆಂಡ್ ಪೇಮೆಂಟಲ್ಲಿ ನಿಮ್ಮ ಜೊತೆ ಬಂದಾಗ ಶೇರ್ ಮಾಡಿಕೊಂಡಾಗ ನಾನು ಹೇಳ್ತೀನಿ. ಬಟ್ ನಾನು ಕೆಲವ್ರು ಹೇಳ್ತಾರೆ ನೋಡಿ, ಅಯ್ಯೋ ಇದೇ ನನಗೆ ಬೇಕಾಗಿರಲಿಲ್ಲ, ನಾನು ಸುಮ್ಮನೆ ಮಾಡ್ತಾ ಇರೋದು ಹಂಗೆ ಹಿಂಗೆ ಅಂತಲ್ಲ. ಸೊ ನಾನು ಆ ರೀತಿ ಇಲ್ಲ, ಏನೂ ಹೇಳೋದಿಲ್ಲ. ಸೊ ಇದು ಬೇಕು ಅದು ಬೇಕು, ಎರಡೂ ಬೇಕು. ಸೊ ಆದರೆ ಇದರಿಂದನೇ ನನಗೆ ಇದಿಲ್ಲ ಅಂದರೆ ತುಂಬ ಜನ ಹೇಳ್ತಾರೆ. ಸೊ ಇಲ್ಲ ನಾನು ಯೂಟ್ಯೂಬ್ನಾಗ ಇವತ್ತು ಕ್ವಿಟ್ ಮಾಡಿದ್ರು ನಾನು ಹಿಂಗಿರ್ತೀನಿ ನಾನು ಅಂತ. ಹೌದು ಎಲ್ಲರೂ ಇರ್ತಾರೆ, ಎಲ್ಲರೂ. ಯಾಕಂದರೆ ಇದನ್ನ ಹೌಸ್ ವೈಫ್ ಅಂತ ನಾವು ಮನೇಲಿ ಸುಮ್ಮನೆ ಕುತ್ಕೊಂಡು ಏನೋ ಮಾಡ್ತಿರ್ತೀವಿ, ಎಲ್ರಿಗೂ ಅವ್ರ ಹಸ್ಬೆಂಡ್ ನೋಡ್ಕೋತಾರೆ, ಅದು ಬೇರೆ ಸೆಕೆಂಡರಿ. ಬಟ್ ಇದು ಒಂಥರ ಪ್ಯಾಷನ್ ಅಂತ ಹೇಳ್ಬೋದು, ಅದು ಲಕ್ ಅಂತ ಹೇಳ್ಬೋದು. ಸೊ ಅದರಿಂದ ಇದನ್ನ ತುಂಬ ಕೀಳಾಗಿ ನೋಡಬಾರ್ದು ಯೂಟ್ಯೂಬ್ನ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಹೊರಗಡೆ ಹೋಗಿ ಜಾಬ್ ಮಾಡೋದು ಸೆಕೆಂಡ್ರಿ, ಇದೊಂಥರ ಪ್ಯಾಷನ್, ಇದು ಎಲ್ಲರೂ ಮಾಡೋದಕ್ಕಾಗಲ್ಲ. ಈಗಂತೂ ತುಂಬ ಜನ ಯೂಟ್ಯೂಬರ್ಸ್ ಇದ್ದಾರೆ ಅಂತ ಹೇಳ್ಬೋದು. ಸೊ ಅವರೆಲ್ರಿಗೂ ಒಳ್ಳೆಯದಾಗಲಿ. ಸೊ ಮುಂದೆ ನನ್ನ ಚಾನಲ್ಗೂ ಕೂಡ ಒಳ್ಳೆಯದಾಗಲಿ. ನಿಮ್ಮ ಎಲ್ಲ ಬ್ಲೆಸ್ಸಿಂಗ್ಸ್ ನನ್ನ ಚಾನಲ್ ಮೇಲೆ ಇರಲಿ ಅಂತ ನಾನು ಕೇಳ್ಕೊತೀನಿ. ಸೊ ಇವತ್ತಾಗಿತ್ತು ನನ್ನ ಯೂಟ್ಯೂಬ್ ಪೇಮೆಂಟ್ ರಿವೀಲ್ ಮಾಡಿದ್ದೀನಿ ಅಂತ ಅನ್ಕೋತೀನಿ ನಾನು. ಸೊ ನನ್ನ ಮಗ ಸೌಂಡ್ ಬರ್ತಿದೆ, ಬಂದೆ ಫ್ರೆಂಡ್ಸ್. ಇದಾಗಿತ್ತು ನನ್ನ ಯೂಟ್ಯೂಬ್ ಪೇಮೆಂಟ್ ರಿವೀಲ್ ಅಂತ ಹೇಳ್ಬೋದು. ನಿಮಗೂ ಗೊತ್ತಾಯಿತು ಅಂತ ಅನ್ಕೋತೀನಿ ನನಗೆ ಎಷ್ಟು ಪೇಮೆಂಟ್ ಬಂದಿದೆ ಅಂತ. ಸೊ ಪ್ಲೀಸ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ.
ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಬಾಯ್ ಬಾಯ್, ಟೇಕ್ ಕೇರ್. ಸೊ ನನ್ನ ಮಗ ಡಿಸ್ಟರ್ಬ್ ಮಾಡ್ತಿದ್ದೀನಿ ಅದಕ್ಕೆ. ಸೊ ಈಗ ಬೇಗ ವಿಡಿಯೋನ ಕಂಪ್ಲೀಟ್ ಮಾಡಿ ಹೋಗಬೇಕು. ಹಾಗೆ ಇನ್ನೊಂದೇನಪ್ಪ ಅಂತಂದರೆ ನಿಮ್ಗೆ ಇನ್ನೂ ಏನಾದರೂ ಡೌಟ್ ಇದ್ದರೆ ನನಗೆ ಕಮೆಂಟ್ ಮಾಡಿ. ಹಾಗೆ ನನ್ನ ಇನ್ಸ್ಟಾ, ಫೇಸ್ಬುಕ್ ಲಿಂಕ್ ಎಲ್ಲ ಡಿಸ್ಕ್ರಿಪ್ಷನ್ ಇರುತ್ತೆ, ಪ್ಲೀಸ್ ಹೋಗಿ ಚೆಕ್ ಮಾಡಿ. ಸೊ ನಿಮ್ಗೆ ಏನೇ ಡೌಟ್ ಇದ್ದರೂ ನನಗೆ ಅಲ್ಲೂ ಕೂಡ ಇನ್ಬಾಕ್ಸ್ ಮಾಡಿ, ನಾನು ಖಂಡಿತ ರಿಪ್ಲೈ ಮಾಡ್ತೀನಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಬಾಯ್ ಬಾಯ್, ಟೇಕ್ ಕೇರ್.